ಅಣ್ಣ ನಾನೀಗ ಲಾಡ್ಜಲ್ಲಿ ಉಳಿದಿದ್ದೆ, ನಿಮ್ಮ ಲಾಡ್ಜಲ್ಲಿ ರೂಮ್ ನಂಬರ್ 2ರಲ್ಲಿ. ಪರ್ಸ್ ಅಲ್ಲೇ ಬಿಟ್ಬಿಟ್ಟೆ ಅಣ್ಣ, ನಂದು ಪರ್ಸ್ನೆಲ್ಲ ಮರ್ತು ಬಂದು. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಈಗ ಟೈಮ್ ಬಂದ್ಬಿಟ್ಟು 12:19. ಬಾದಾಮಿನಲ್ಲಿದ್ದೀನಿ. ಹೆವಿ ಬಿಸಿಲು ಹೊಡಿತಾ ಇದೆ. ನಿಮ್ಗೆ ಗೊತ್ತಿರೋಂಗೆ ನಾನು ಹಳೆ ಬ್ಲಾಗಲ್ಲಿ ಬಾದಾಮಿ ಗುಹೆ ಅದೆಲ್ಲ ಹೋಗಿದ್ದು ಬಂದೆ. ಇವಾಗ ಸೀದಾ ನನ್ನ ಪಯಣ ಪಟ್ಟದಕಲ್ಲಿಂದ ಐಹೊಳೆಯಿಂದ ಕೂಡಲ ಸಂಗಮ ಮಹದೇಶ್ವರ ಒಳ್ಳೇದು ಮಾಡುತ್ತಂದೆ. ಇನ್ನು ಕರೆಕ್ಟಾಗಿ 21 ಕಿಲೋಮೀಟ್ರ್ ಇದೆ ಪಟ್ಟದಕಲ್ಲಿಗೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲೇ ಕಲ್ಯಾಣಿ ಲಾಡ್ಜ್ ಅಂತೇಳಿ ಅಲ್ಲೇ ಹಾಲ್ಟ್ ಇದ್ದೆ. ಅಯ್ಯೋ ರೋಡಲ್ಲೇ ಜಗಳಾಡ್ತವ್ರೆ. ಏನೋ ಫ್ಯಾಮಿಲಿ ಸಮಾಚಾರ. ಸೊ ಇಲ್ಲಿಂದ ಲೆಫ್ಟು ಯಾವುದಕ್ಕೆ ಅಂದರೆ ಗುಳೆಗುಡ್ಡಾಗಿ ಹೋಗೋ ರೋಡ್ ಕಡೆಗೆ ಕಟ್ ಆಗಬೇಕು. ಅಂದರೆ ಬಸ್ ಸ್ಟ್ಯಾಂಡ್ ಮೇಲೆ ಹೋಗಬೇಕು. ಅಲ್ಲಿ ಕೇವ್ಸ್ ಇದ್ದಿದ್ದು, ಅಂದರೆ ಬಾದಾಮಿ ಗುಹೆ ಇದ್ದಿದ್ದು, ಅದನ್ನೆಲ್ಲ ನೋಡ್ಕೊಂಡು ಬಂದೆ. ಆದರೂ ಏನು ಬಿಸಿಲು ಹೊಡಿತದೆ ಗುರು. ನನ್ನ ಪ್ರಕಾರ ಬಾದಾಮಿನೂ ಒಳ್ಳೆ ಸಿಟಿ. ಆ ಕಡೆ ಈ ಕಡೆ ಹಳ್ಳಿಗಳಿಗೆಲ್ಲ ಒಳ್ಳೆ ಕನೆಕ್ಷನ್ನು. ಅಂದರೆ ಆ ಟೈಮಲ್ಲಿ ರಾಜರು ಆಳಿರೋ ಜಾಗ ಅಲ್ವಾ ಇದು, ರಾಜಧಾನಿ. ಆಮೇಲೆ 3ನೇ ಸಲ ಮಾತ್ರ ಇಲ್ಲಿಂದ ಚೇಂಜ್ ಮಾಡ್ತಾರೆ ಅನಿಸುತ್ತೆ. ಬಾದಾಮಿನ ರಾಜಧಾನಿಯಿಂದ ತೆಗೆದು ಬೇರೆ ಕಡೆಗೆ ಹೋಗ್ತಾರೆ ವಿಕ್ರಮಾದಿತ್ಯ ಅವ್ರು ಆಳಬೇಕಾದ್ರೆ. ಬಂತ ಬಸ್ ಸ್ಟ್ಯಾಂಡು. ಎಸ್, ಬಾದಾಮಿ KSRTC ಬಸ್ ಸ್ಟ್ಯಾಂಡ್. ಮತ್ತು ಇಲ್ಲಿ ಇನ್ನೊಂದು ಬನಶಂಕರಿ ದೇವಸ್ಥಾನ ಇದೆ, ಅದು ಕೂಡ ಫೇಮಸ್ಸು. ಬಾದಾಮಿ ಬಸ್ ನಿಲ್ದಾಣ ನೋಡಿ, ಅದನ್ನು ಕೂಡ ಒಂಥರ ಈ ಕಲ್ಲಿಂದು ಮಾಡ್ತಾರಲ್ಲ ಮಂಟಪ, ಆ ಥರನೇ ಮಾಡಿಸಿಟ್ಟಿದ್ದಾರೆ. ಚೆನ್ನಾಗಿದೆ ಅದೊಂಥರ. ಬಾದಾಮಿ ರೈಲ್ವೆ ಸ್ಟೇಷನ್ಗೆ 1.5 ಕಿಲೋಮೀಟ್ರು, ಬಾಗಲಕೋಟೆ ಡಿಸ್ಟಿಕ್ಗೆ 35 ಕಿಲೋಮೀಟ್ರು, ಪಟ್ಟದಕಲ್ಲಿಗೆ 18 ಕಿಲೋಮೀಟ್ರು ರೈಟಿಗೆ ತಗೊಬೇಕು. ಪಾರಂಪರಿಕ ನಗರ ಬಾದಾಮಿಗೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. 3 ಜನ ಹಾಕೊಂಡು ಬ್ರೇಕ್ ರೂಲ್ಸ್ ಮಾಡ್ತಾವ್ರು ನೋಡಿ ಇಲ್ಲಿ. ಹೌದಣ್ಣ, ಈ ಮೊಬೈಲಲ್ಲೆಲ್ಲ ಜೂಜಾಡಿಸ್ತಾರಲ್ಲ, ಅದು ಬ್ಯಾನ್ ಆಗಲಿ ಅಂತೇಳಿ ಸರ್ಕಾರಕ್ಕೆ ಮನವಿ ಥರ ರೈಡ್ ಅಣ್ಣ ಇದು. ಈ ಮೊಬೈಲಾಗೆ ಆಡ್ತಾರೆ ನೋಡಿ, ಇಸ್ಪಿಟ್ಟಿಗೆ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ. ಅದು ಬ್ಯಾನ್ ಆಗಬೇಕು ಅಂತ ಅಣ್ಣ. ನಾನು ಏನೂ ಇಲ್ಲ ಅಣ್ಣ, ನಾನು ಸುಮ್ಮನೆ ಹೆಂಗಿದ್ರು ಹಿಂಗೆ ಹೋಗ್ತಾ ಇರ್ತೀನಾ. ಇದು ಹಾಕಿದ್ರೆ ಅಟ್ಲೀಸ್ಟ್ ಜನಗಳು ನೋಡ್ತಾರಲ್ಲ, ಒಂದು ಅರಿವು ಮೂಡುತ್ತೆ ಅನ್ನೋ ಉದ್ದೇಶಕ್ಕೆ. ಇಲ್ಲ 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 ಏನಿಲ್ಲ ಅಣ್ಣ, ಡಿಪಾರ್ಟ್ಮೆಂಟೆಲ್ಲ ಏನಿಲ್ಲ. ಒಳ್ಳೆ ಕೆಲಸ ಮಾಡಕತ್ತಿರ್ಬೇಕು. ಥ್ಯಾಂಕ್ಸ್ ಅಣ್ಣ. ಯಾರು ಮಾಡ್ತಾರೆ ಈ ದೇಶದ ಬಗ್ಗೆ, ಜನರ ಬಗ್ಗೆ ಕರುಣೆ ತೋರೋರು ಯಾರು ಇಲ್ಲ. ನಾನು ನನ್ನ ಹೊಟ್ಟಿ, ನನ್ನ ಬಟ್ಟಿ, ನನ್ನ ಹೆಂಡತಿ, ನನ್ನ ಮಕ್ಕಳನ್ನು ನೋಡೋದರ ಪ್ರಪಂಚದ ಮೇಲೆ ಬರೇ ಸ್ವಾರ್ಥ. ತನ್ನ ಹೆಂಡತಿ, ತನ್ನ ಮಕ್ಕಳು, ಇದನ್ನು ಬಿಟ್ಟರೆ ಮತ್ತೊಬ್ಬರು ಸುಖದಿಂದ ಇರಲಿ ಅನ್ನೋರು ಯಾರೂ ಇಲ್ಲ. ನೋಡಿ ನಿಮ್ಮ ಹುಡುಗರುಗಳಿಗೆ ಅಥವಾ ಊರಲ್ಲಿ ಯಾರಾದರೂ ಆಡ್ತಾ ಇದ್ರೆ ಅವ್ರಿಗೆ ಆಡಬೇಡಿ ಅಂತ ಹೇಳಿ ಅಣ್ಣ. ಜನರಿಗೂ ಅದಾರ, ಆಡೋರು ಇದಾರಾ ಅಣ್ಣ? ಹೇಳಿ. ಇಲ್ಲಿ ನಂದಿಕೇಶ್ವರದಾಗೂ ಅದಾರ. ಹೌದಾ? ನಮ್ಮೂರು ಹುಡುಗರು ಹೋಗಿ ಹೆಚ್ಚು ಬರ್ತಾರೆ. ಎಲ್ಲ ಕೊನೆಗೆ ಆತ್ಮಹತ್ಯೆ ಮಾಡ್ಕೊಂತಾರಣ್ಣ. ಫುಲ್ಲು ಸಾಲ ಆಗುತ್ತೆ, ಆತ್ಮಹತ್ಯೆಗೆ ಹೋಗಿ ನಿಲ್ಲುತ್ತೆ. ಯಾವುದಕ್ಕೂ ಒಂದು ಮಾತು ಹೇಳಿ ಅಣ್ಣ. ನಾನು ಬೇರೆ ಪರ್ಸ್ ಕಳ್ಕೊಂಬಿಟ್ಟೆ, ಎಲ್ಲಿ ಅಂತ ಗೊತ್ತಾಯ್ತಾ ಇಲ್ಲ. ಹಲೋ. ಹಾಂ ಅಣ್ಣ ನಮಸ್ಕಾರ. ಅಣ್ಣ ನಾನೀಗ ಲಾಡ್ಜಲ್ಲಿ ಉಳಿದಿದ್ದೆ, ನಿಮ್ಮ ಲಾಡ್ಜಲ್ಲಿ ರೂಮ್ ನಂಬರ್ 2ರಲ್ಲಿ. ಅಣ್ಣ ಇದು ಪರ್ಸ್ ಅಲ್ಲೇ ಬಿಟ್ಬಿಟ್ಟೆ ಅಣ್ಣ ನಂದು. ಒಂಚೂರು ಅಣ್ಣ, ನಾನು ಈಗ ಪಟ್ಟದಕಲ್ ನಿಯರ್ ಬೈ ಇದ್ದೆ, ಒಂಚೂರು ನೋಡಿ. ಅಣ್ಣ ಅಣ್ಣ ಓ ನೀವೇನಾ ಅದು? ನೋಡಿ ನೋಡಿ ಅಣ್ಣ ಹಂಗೆ ರೂಮಲ್ಲಿ. ನೀವು ಯಾವ ವ್ಯಕ್ತಿಯ ಜೊತೆ ಮಾತನಾಡುತ್ತಿರುವಿರೋ ಅವರು ನಿಮ್ಮ ಕಾಲನ್ನು ಹೋಲ್ಡ್ನಲ್ಲಿಟ್ಟಿದ್ದಾರೆ. ದಯವಿಟ್ಟು
ಹಾಂ ಅಣ್ಣ. ಮತ್ತೆ ಅದು ಯಾವ ನಂಬರ್ದಾಗ ಏನೋ ಬರ್ತೈತಂತ ರೂಮ್ ನಂಬರ್ 2 ಅಣ್ಣ. ಸರಿ. ಅಣ್ಣ ನೋಡಿ ಅಲ್ಲೇ ಇದ್ರಾಗೆ ಇರಬೇಕು ಅನ್ಸುತ್ತೆ, ಯಾವುದು ಬೆಡ್ ಮೇಗೆ ಇದೆ ಅಲ್ಲ. ಹಾಂ ಸರಿ ಅಣ್ಣ, ವಾಪಸ್ ಬರ್ತೀನಿ ತಡ್ರಿ ಅಲ್ಲಿಗೆ. ಹಾಂ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಅಣ್ಣ? ಪಟ್ಟದಕಲ್ಗೆ ಅಲ್ಲಿ ದೂರ ಆಗಲ್ಲ ಅಣ್ಣ. ನಾನು ಪಟ್ಟದಕಲ್ಲು ಹೋಗಿಲ್ಲ ಇನ್ನು. ಪಟ್ಟದಕಲ್ಲಿಗೆ ಇನ್ನೂ 8 ಕಿಲೋಮೀಟ್ರ್ ಇದೆ. ಬರ್ತೀನಿ ಅಣ್ಣ. ಹ್ಞೂ ಓಕೆ ಅಣ್ಣ. ಹ್ಞೂ ಅಣ್ಣ, ಹ್ಞೂ ಥ್ಯಾಂಕ್ಸ್ ಅಣ್ಣ. ಆ್ಯಕ್ಚುಲಿ ಮ್ಯಾಟ್ರ್ ಏನು ಅಂತಂದರೆ, ನಾನು ಉಳಿದಿದ್ನಲ್ಲ ಲಾಡ್ಜಲ್ಲಿ, ಅಲ್ಲೇ ನಂದು ಪರ್ಸ್ನೆಲ್ಲ ಮರ್ತು ಬಂದುಬಿಟ್ಟಿದ್ದೀನಿ, ದುಡ್ಡೆಲ್ಲ ಇಟ್ಟಿದ್ದೆ. ಪುಣ್ಯಕ್ಕೇನು ಅಂತಂದರೆ ನನಗೆ ಒಂದು ಸ್ವಲ್ಪ ದೂರ ಬರ್ತಿದ್ದಂಗೆ ಯಾಕೋ ಫೀಲ್ ಆಯಿತು, ಪರ್ಸ್ ಎಲ್ಲೋ ಮಿಸ್ ಆಯ್ತಲ್ಲ ಅಂತ. ಅದಕ್ಕೆ ಫುಲ್ ಎಲ್ಲ ನೋಡಿ, ಇದೆಲ್ಲ ಫುಲ್ ಚೆಕ್ ಮಾಡಿ ನೋಡಿದೆ, ಎಲ್ಲೂ ಪರ್ಸ್ ಸಿಕ್ಕಲಿಲ್ಲ. ಫೋನ್ ಮಾಡಿದೆ ಅವ್ರಿಗೆ, ನಾನು ಗೂಗಲ್ ಪೇ ಮಾಡಿದ್ದು ನಂಬರ್ ಇತ್ತು, ಫೋನ್ ಮಾಡಿದೆ. ಅವರು ಹುಡುಗನ ಕಳಿಸಿ ಚೆಕ್ ಮಾಡಿಸಿದ್ರು, ಅಲ್ಲೇ ಇದೆ ಬನ್ನಿ ಅಂತ ಹೇಳಿದ್ದಾರೆ. ಒಳ್ಳೆ ಜನ, ಬಾಗಲಕೋಟೆಯವರು. ಸೊ ಹಂಗಾಗಿ ಬೇರೆಯವರಾಗಿದ್ದರೆ ಈಗ ವಾದ ಮಾಡ್ಬೋದಿತ್ತು ಕೊಡಲ್ಲ ಅಂತ, ಬಟ್ ಬನ್ನಿ ಅಂತಂದರು. ಸೊ ಈಗ ಮತ್ತೆ ವಾಪಸ್ ಹೋಗಿ ತಗೊಂಬರ್ಬೇಕು ನಾನು, ಯಾಕಂದರೆ ಪರ್ಸಲ್ಲಿ ನಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಇದ್ದಾವೆ, ಬಿಟ್ಟಂತೂ ಹೋಗೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ದುಡ್ಡು ಇಟ್ಟಿದ್ದೀನಿ, ಮತ್ತು ಗಾಡಿ ಡಾಕ್ಯುಮೆಂಟ್ಸ್ಗಳು ಇಟ್ಟಿದ್ದೀನಿ. ಆಮೇಲೆ ನನ್ನ ATM ಕಾರ್ಡ್ ಇದೆ. ಸೊ ಅವೆಲ್ಲನೂ ನಾನು ಮತ್ತೆ ರೀಕ್ರಿಯೇಟ್ ಮಾಡೋಕ್ಕೆಲ್ಲ ಕಷ್ಟ. ಆಮೇಲೆ ಈಗ ರೈಡಲ್ಲಿ ಇರೋದ್ರಿಂದ ನಾನು ಅವುಗಳನ್ನೇ ನಂಬ್ಕೊಂಬಂದಿರೋದು ರೈಡ್ಗೆ. ಸೊ ಹಂಗಾಗಿ ವಾಪಸ್ ಹೊಡಿಲೇಬೇಕು. ಬನ್ನಿ ಹೋಗ್ಬಿಟ್ಟು ತಗೊಂಡು ವಾಪಸ್ ಬಂದ್ಬಿಡೋಣ. ಏನೆಲ್ಲ ಬೆಳೆ ಬೆಳಿತೀರಣ್ಣ ಇಲ್ಲಿ? ಬೆಳೆ ಏನೆಲ್ಲ ಬೆಳಿತೀರಾ? ಕಬ್ಬು, ಗಾಂಜಾಳ ಅಂದರೆ ಮೆಕ್ಕೆಜೋಳ. ಹಾಂ ಮಾಮೂಲಿ ಸಣ್ಣ ಜೋಳ. ಅದು ಬಿಟ್ಟರೆ ತೆಂಗು. ಅಡಿಕೆ ಗಿಡಕೆ ಅವೆಲ್ಲ ಇಲ್ಲ. ನೀರೆಲ್ಲ ಬೋರ್ ಹಾಕಿದ್ರೆ ಎಷ್ಟು ಅಡಿಗೆ ಬರುತ್ತಣ್ಣ? 150 ಫೂಟು ಇಷ್ಟು ಹಾಕ್ಯಾರ ಅಂದ್ರೆ ಅಷ್ಟಕ್ಕೆ 110 ಫೂಟು 120 ಫೂಟ್. ಇಲ್ಲಿ ನದಿ ಯಾವುದಿದೆ ಹತ್ರದಲ್ಲಿ? ಮಲಪ್ರಭಾ ಗಿಡ ಐತಲ್ಲ, ತೆಂಗಿನ ಗಿಡ. ಹೌದು. ಸ್ಟೇಟ್ ಹಿಂಗೆ ಮಲಪ್ರಭಾ ನದಿ ಇದೆ. ಓ, ಅದು ಇರೋದ್ರಿಂದನೇ ನೀರು ಈಸಿಯಾಗಿ ಸಿಗ್ತಿದೆ. ಬರುತ್ತೆ ಮಲಪ್ರಭಾ. ಹಾಂ ಆ ಕಡೆ. ಹಾಂ ಈಗ ಮಾಡಿಬಿಟ್ಟಾರೆ. ಈಗ ಒಂದು 15 ದಿನ ಈಗ ಬಿಟ್ಟಾರೆ. ಹೌದಾ? ನೀರು ಬಿಟ್ಟಾರೆ. ಹಾಂ ಒಂದು ತಿಂಗಳ ಹೊಡಿತಾವ್ರಿ ಮೋಟ್ರ, ಮತ್ತೆ ಬಂದ. ಹೌದಾ? ಎಷ್ಟು ಇಂಚ್ ಬರ್ತವೆ ಬೋರಲ್ಲೆಲ್ಲ? ನೋಡ್ರಿ, ನೀರು ಚಲೋ ಇತ್ತು ಅಂದ್ರೆ ಇಂಥ ನೇರದಾಗ ಈಗ ಅದಾವ್ರಿ ನೀರು. ಸ್ವಲ್ಪ ಕೊರೆ 2.5 ಇಂಚ್ 3 ಇಂಚ್ ನೀರು 2 ಇಂಚ್ 3 ಇಂಚು ಮಸಾರಿನೆಲ್ಲ ಶೇನೀರು ಬೀಳುತ್ತಾ, ನೀರು ಕಡಿಮೆ ಆಗತ್ರಿ. 2 ಇಂಚು 2.5 ಅತಿ ಸಿಕ್ಕೈತಪ್ಪ. 3 ಇಂಚ್ ಏನೋ ಒಂದು ಭೂಮಿ ಭೂಮಿಗೆ ಸವಾಲ್ ಆಗತ್ರಿ. ಮಸಾರಿ ಭೂಮಿ ನೀರು ರುಚಿ ಆಗತ್ತ. ಬಟ್ ಹೆಂಗೆ ಪರವಾಗಿಲ್ಲ ಅಲ್ಲಣ್ಣ, ನಡೆಯುತ್ತೆ. ಮಳೆ ಅಪ್ಪಂದ ಮೇನ್ ರೀ. ಅದೇ ಮಳೆ ಅಪ್ಪಂದೇ ಮ್ಯಾಟ್ರು. ಕರೆಕ್ಟ್ ಅಣ್ಣ. ಇಲ್ಲ ನಾನು ಟ್ರಾವೆಲರು. ರೈಡ್ ಮಾಡ್ಕೊಂಡು ಹಂಗೆ ಹಿಂಗೆ ಅನುಭವಗಳು ಕೇಳ್ಕೊಂಡು ಬರೋದು. ಬಲ್ಲಣ್ಣ ಬ್ರೋ, ಅಲ್ಲೇ ಇತ್ತಾ? ನಾನು ಹಂಗೂ ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಮರ್ತುಬಿಟ್ಟೆ. ಥ್ಯಾಂಕ್ ಯು. ಇಲ್ಲ ಇರುತ್ತೆ ಬಿಡಿ, ಏನಿಲ್ಲ. ಇದ್ದಿದ್ದೆ ಒಂದು 200 ರೂಪಾಯಿ ದುಡ್ಡಿತ್ತು. ಅದು ಬಿಟ್ಟರೆ ಕಾರ್ಡ್ಗಳಿತ್ತು ಅಷ್ಟೇ, ಡಾಕ್ಯುಮೆಂಟ್ಸು ಮೇಯ್ನ್ ಅದೇ ಬೇಕಾಗಿತ್ತು ನನಗೆ. ನಿಮ್ಮ ಹೆಸರು? ಓಕೆ, ಹನುಮಂತವ್ರೆ, ಥ್ಯಾಂಕ್ ಯು. ನಿಮ್ಮ ಬಾಸ್ಗೂ ಹೇಳ್ಬಿಡಿ ಥ್ಯಾಂಕ್ಸ್ ಅಂತ. ಹೆಂಗೋ ನೆನ್ನೆ ಫೋನ್ಪೇ ಮಾಡಿದ್ದು ಇದಿತ್ತು, ಹಂಗಾಗಿ ಕೇಳಕ್ಕೆ ಸರೋಯ್ತು. ಯಾರು ಬಂದಿದ್ರೆ ತೊಗೊಂಬಿಡೋರು. ಅದೇ ಚೆಕ್ ಇನ್ ಮಾಡೋರು ಯಾರು ಬಂದಿದ್ರೆ ಕಷ್ಟ ಆಗೋದು. ಓಕೆ, ಬರಲಾ? ಥ್ಯಾಂಕ್ ಯು, ಬಾಯ್. ಬರೋಣ, ಬಾಯ್, ಥ್ಯಾಂಕ್ ಯು. ಫಂಕ್ಷನ್ ನಡೀತಾ ಇದೆ ಅನಿಸುತ್ತೆ, ಸ್ಕೂಲ್ದು. ಎಲ್ಲ ಎಷ್ಟು ಚೆನ್ನಾಗಿ ವೇಷ ಹಾಕೊಂಡು ಹೋಯ್ತವ್ರು ನೋಡಿ. ಬಾಯ್. ಏ ರಾಮ ಆಂಜನೇಯ, ಬಾಯ್. ಮಜಾನೇ ಮಜಾ. ನಾರ್ತ್ ಕರ್ನಾಟಕ ಅಂದರೆ ನಾರ್ತ್ ಕರ್ನಾಟಕನೇ. ಏನು ಸರ್, ಸ್ಕೂಲ್ ಫಂಕ್ಷನಾ?
ಸ್ಕೂಲ್ದಾ ಜಾಥಾ? ಓ ಸಂವಿಧಾನದ್ದು. ಓಕೆ ಓಕೆ, ಸೂಪರ್ ಸೂಪರ್, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಯ್. ಕಿತ್ತೂರು ರಾಣಿ ಚೆನ್ನಮ್ಮ ಸರ್. ಸರ್ ಹೌದು, ಕಿತ್ತಡಿ ಕಿರಣ್ ಹೌದು ಸರ್, ಹೌದು. ನೀವು ಟೀಚರ್ಸ್? ಹೌದಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಅದೇ ಮಕ್ಕಳೆಲ್ಲ ವೇಷ ಹಾಕೊಂಡಿದ್ರಲ್ಲ, ಇವತ್ತು ಜಾಥಾ ಐತಿ. ಓಕೆ, ಏನು ಜಾಥಾ ಸರ್ ಇವಾಗ? ಸಂವಿಧಾನ ಪೀಠಿಕೆ. ಓ, ಅದ್ರದ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಥರ. ಓಕೆ ಸೂಪರ್ ಸರ್, ಥ್ಯಾಂಕ್ ಯು. ಈಗ ಎಲ್ಲಿ ಯಾವ ಕಡೆಗೆ ಹೋಗುತ್ತೆ ಈಗ? ಹೈಸ್ಕೂಲ್ ಐತಿ. ಓಕೆ, ಅದು ಒಂದು ರಥ ಬರುತ್ತೆ. ಓಕೆ, ರಥದಿಂದ ಊರಾಗಿಂದ. ಹ್ಞೂ, ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಭೇಟಿ ಖುಷಿ ಆಗುತ್ತೆ. ನಾ ಭಾಳ ದಿನ ಆಗಿತ್ತು ನಿಮ್ಮನ್ನ ವೇಟ್ ಮಾಡಕತ್ತೆ. ಇವತ್ತು ಆಕ್ಚುಲಿ ಸಂವಿಧಾನದ್ದು ಜಾಗೃತಿ ಮಾಡಿಸೋಂಥ ಜಾಥಾ ನಡೀತಾ ಇದೆ. ಹಂಗಾಗಿ ಈ ಶಾಲೆನಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ. ಇದೊಂದು ಸಂವಿಧಾನ ಜಾಥಾ ಆರ್ಡರ್ ಆಗಿದೆಯಾ ಮಾಡಬೇಕು ಅಂತ? ಓಕೆ, ಅಂದರೆ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಒಂದು ಅರಿವು ಮೂಡಲಿ ಸಮಾಜಕ್ಕೆ. ಸಂವಿಧಾನ ಅಂದ್ರೆ ಏನು, ಸಂವಿಧಾನದ ಒಟ್ಟು ಪರಿಚಯ, ಮೂಲಭೂತ ಹಕ್ಕು. ಓಕೆ ಓಕೆ, ಅದ್ರ ಬಗ್ಗೆ ಒಟ್ಟು ಮಾಹಿತಿ ಹೇಳಕ್ ಅಲ್ಲಿ ಕಾರ್ಯಕ್ರಮ ಐತಿ. ಈಗ ಸಂವಿಧಾನ ಪ್ರತಿ ಊರಲ್ಲೂ ಮಾಡ್ತಾ ಇದ್ದಾರೆ ಅದನ್ನ. ಪಂಚಾಯತಿ ಬರುತ್ತೆ, ಅದು ಒಂದು ಸ್ತಬ್ಧ ಚಿತ್ರ ಮೆರವಣಿಗೆ ಮಾಡ್ಕೊಂಡು ಓ, ನೆನ್ನೆನೂ ನೋಡಿದೆ. ಹೌದು, ಅಂಬೇಡ್ಕರ್ ಅವ್ರದ್ದು ಗೊತ್ತಾಯ್ತು. ಪೂರ್ತಿ ಸ್ಟ್ಯಾಚ್ಯೂ ಓಕೆ ಸ್ತಬ್ಧ ಚಿತ್ರ. ಓಕೆ ಓಕೆ, ಪ್ರತಿ 54 ಗ್ರಾಮ ಪಂಚಾಯತಿ ಸಂಚಾರ ಮಾಡುತ್ತೆ. ಥ್ಯಾಂಕ್ ಯು ಮಗ, ಹುಷಾರು, ಓದು ಚೆನ್ನಾಗಿ. ಸರಿ ಆಯ್ತು, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ನೋಡಿ, ಇಲ್ಲಿ ನಡೀತಾ ಇತ್ತಲ್ಲ ಪ್ರೋಗ್ರಾಮ್ ಏನು ಅಂತಂದರೆ ಸಂವಿಧಾನದ ಬಗ್ಗೆ ಅವೇರ್ನೆಸ್ ಮೂಡಿಸೋಂಥದ್ದು. ಅಂದರೆ ಮಕ್ಕಳಲ್ಲಿ ಅದು ಗೊತ್ತಾಗಲಿ, ಸಂವಿಧಾನ ಅಂದರೆ ಏನು, ಅದು ಏನಕ್ಕೋಸ್ಕರ ಮಾಡಿದ್ದಾರೆ. ಈಗ ಕೆಲವೊಬ್ರಿಗೆ, ಈಗ ನಾವೇ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ, ಜಸ್ಟ್ ಎಕ್ಸಾಮ್ ಪರ್ಪಸ್ಗೆ ಅಷ್ಟೇ ಓದ್ಕೊತಾ ಇದ್ವಿ. ಬಟ್ ಅದು ಇನ್ನೂ ಮಕ್ಳಿಗೆ ಚೆನ್ನಾಗಿ ಅರಿವಾಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಓಕೆ, ಪಟ್ಟದ ಕಲ್ಲಿಗೆ ಬಂದ್ವಿ, ಬಟ್ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲಲ್ಲ. ಅಂದರೆ ಪಟ್ಟದ ಕಲ್ಲಿಗೆ ಹೆಂಗೆ ಹೋಗೋದು? ಮುಂದೆ ಇಲ್ಲೇ ರೊಟ್ಟಿ ಮಾಡ್ತಾ ಇದ್ದಾರಲ್ಲ ಆರಾಮಾಗಿ. ಅಂದರೆ ಜೂಜು ಮುಕ್ತ ಅಂದರೆ ಈ ಆನ್ಲೈನಲ್ಲಿ ಆಡಿಸ್ತಾರೆ ನೋಡಿ, ಫೋನಲ್ಲಿ ಆಡಿಸ್ತಾ ಇದ್ದಾರಲ್ಲ. ಈಗ ಇಲ್ಲಿ 10 ಜನ ಕೂತ್ಕೊಂಡು ಆಡಿದ್ರೆ ಅದು ಕಾನೂನು ಬಾಹಿರ, ಆದರೆ ಫೋನಲ್ಲಿ ಆಡಿಸಿದ್ರೆ ಅದು ಲೀಗಲ್ ಅಂತ ಹೇಳ್ತಾ ಇದ್ದಾರೆ. ಹಾಂ, ಅದು ಬ್ಯಾನ್ ಮಾಡಬೇಕು ಅಂತ ನಾನು ಒಂದು ಬೈಕ್ ರೈಡ್ ಮಾಡ್ತಾ ಇದ್ದೀನಿ. ಎಷ್ಟು ಜನ ಇದ್ದಾರೆ? ಒಬ್ಬರೇ ಇದ್ದಾರೆ? ನಾವು ಒಬ್ಬನೇ. ಸೋಷಿಯಲ್ ಮೀಡಿಯಾ ಇದೆ ಇವತ್ತು ದೊಡ್ಡದು ಅಣ್ಣ ಅದು. ಅದರಲ್ಲಿ ಲಕ್ಷ ಜನಕ್ಕೆ ಗೊತ್ತಾಗುತ್ತೆ. ಓ, ಇಲ್ಲೇ ರೊಟ್ಟಿ ನನ್ನ ಚಾಮರಾಜನಗರ. ಒಬ್ಬರೇ ಮಾಡ್ತೀರಾ? ಎಲ್ಲರಿಗೂ ಅಷ್ಟು ಜನಕ್ಕೂ ಎಷ್ಟು ಮಾಡ್ತೀರಾ ಒಂದು ದಿನಕ್ಕೆ? 100 ಮೇಲೆ. ನಾನು ಹಂಗಾರೆ ಈಗ ರೊಟ್ಟಿ ಊಟ ತಿನ್ಬೇಕೀಗ. ಇಲ್ಲಿ ಬಂತು ಟೋಟಲ್ ಇವೆಲ್ಲ ಹಾಕಿದ್ಮೇಲೆ ಅಮ್ಮ ಮಾಡಿದ್ದಂಥ ಜೋಳದ ರೊಟ್ಟಿ ಈ ಥರ ತಿನ್ನಬೇಕು ಅಂತ ತುಂಬ ದಿನದ ಆಸೆ ಇತ್ತು ನನಗೆ. ಸೊ ಯಾರು ಅಮ್ಮನ ಕೈ ರುಚಿ ಜೋಳದ ರೊಟ್ಟಿ ತಿನ್ನಬೇಕು ಅಂತ. ಅಲ್ಲ, ಹಿಂಗೆ ಬಿಸಿಲಲ್ಲೇ ಕೂತಿರ್ತಾರಲ್ಲ, ಬೇಜಾರಾಗಲ್ವಾ ಬೆಳಗ್ಗೆಯಿಂದ? ಹಾಂ, ದುಡಿಮೆ ಮಾಡಬೇಕು, ಅದು ಕರೆಕ್ಟ್. ನಾನು ಚಾಮರಾಜನಗರ, ಮೈಸೂರು ಹತ್ರ. ಇದೆಲ್ಲ ನೋಡ್ಕೊಂಡು ತಿರ್ಗಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ನಾನು ಸಂಜೆಗೆ ಹಿಂಗೆ ಹೊಂಟೋಗ್ತೀನಲ್ಲ, ಈ ಕಡೆಗೆ ಬರೋದಿಲ್ಲ, ಹಿಂಗೆ ಹೋಗೋದೆ. ಸೊ ನೋಡಿ, ನಾರ್ತ್ ಕರ್ನಾಟಕದಲ್ಲಿ ಬಂದರೆ ಈ ರೊಟ್ಟಿ ಊಟ ಫೇಮಸ್ಸು. ಜೋಳದ ರೊಟ್ಟಿ ಇದು ಬರೀ ಒಂದು ಊಟ ಅಲ್ಲ, ಉತ್ತರ ಕರ್ನಾಟಕದ ಮಂದಿಗೆ ಇದೊಂದು ಎಮೋಷನ್ನು. ಇದ್ರ ಬೆಲೆ ಗೊತ್ತಿರೋದು ಊರು ಬಿಟ್ಟು ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಿರೋ ಉತ್ತರ ಕರ್ನಾಟಕದ ಹುಡುಗರಿಗೆ ಮಾತ್ರ. ಬಟ್ಲಲ್ಲಿ ಅನ್ನ ನೋಡಿದಾಗ ಅವ್ವ ನೆನಪಾಗ್ತಾಡಲ್ಲ, ಅದು ಈ ಜೋಳದ ರೊಟ್ಟಿಯ ಮಹಿಮೆ. ನನಗೂ ಕೂಡ ಈ ಜೋಳದ ರೊಟ್ಟಿ ಅಂದರೆ ಏನೋ ಒಂಥರ ಪ್ರಾಣ. ಯಾಕೆ ಅಂದರೆ ಇದರಲ್ಲಿ ಉತ್ತರ ಕರ್ನಾಟಕ ಅವ್ವಂದಿರ ನಿಸ್ವಾರ್ಥ ಪ್ರೀತಿ ತುಂಬಿರುತ್ತೆ.